ಇತ್ತೀಚೆಗೆ ಧಾರವಾಡದ ಸನ್ಮಾನ್ಯ ಶಾಸಕರು ಮತ್ತು ಹುಬ್ಬಳ್ಳಿಯ ಸನ್ಮಾನ್ಯ ತೆಂಗಿನಕಾಯಿ ಶಾಸಕರು ಇಬ್ಬರೂ ಹೇಳದಂಥ ಹೇಳಿಕೆಯನ್ನು ನಾನು ಬೆಂಬಲಿಸ್ತಾ ಇದ್ದೀನಿ. ಅವರ ಹೇಳಿಕೆ ಸಮರ್ಪಕವಾಗಿದೆ, ಸತ್ಯವಾಗಿದೆ. ಸೊ ಅದರ ಸಂಬಂಧಪಟ್ಟ ಗಂಭೀರವಾಗಿ ತಗೊಂಡು ಸರ್ಕಾರ ಆಗಲಿ ಇಲ್ಲಿಯ ಕಮಿಷನರ್ ಅವರಾಗಲಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅಕ್ರಮವಾಗಿ ಮಸೀದಿಗಳು, ಮದರ್ಸಗಳು, ಇವತ್ತು ದರ್ಗಾಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಮುಸ್ಲಿಂ ಲೀಗ್ ಸರ್ಕಾರ ನಡೆಸ್ತಾ ಇದೆ. ತುಷ್ಟೀಕರಣ ಅಂತನ್ನುವಂಥದ್ದು ಇಡೀ ಕರ್ನಾಟಕವನ್ನು ಇಸ್ಲಾಂ ಮಾಡೋಕ್ಕೆ ಹೊರಟಿದ್ದಾರೆ ಅವರು. ಸೊ ಆ ಸಂಬಂಧಪಟ್ಟಾಗೆ ಇವತ್ತು ಕಮಿಷನರ್ ಅವ್ರ ಜೊತೆಗೆ ಮಾತನಾಡಿದ್ದೀನಿ. ಮತ್ತು ಧಾರವಾಡದಲ್ಲಿ ಏನು ಒಂದು 21 ಜನ ಬಂದಿದ್ದಾರೆ, ಅವರನ್ನು ಹೊರಗೆ ಹಾಕಬೇಕು. ಇಂಜಿನಿಯರ್ ಇದ್ದಾರಂತೆ, ಟೊಯೋಟೋ ಕಂಪ್ನಿಯಲ್ಲಿ ಇರುವಂಥ ಕೆಲವೊಂದು ಉದ್ಯೋಗಿಗಳಿದ್ದಾರಂತೆ. ಸೊ ಇವರೇನು ಇಲ್ಲಿ ಬಂದು ಮಾಡೋದು? ಈ ರೀತಿಯ ಪ್ರಕ್ರಿಯೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಕಮಿಷನರ್ ಅವರು ಸಾಕಷ್ಟು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮತ್ತು ಈ ರೀತಿಯ ಪ್ರಕ್ರಿಯೆಗಳಿಗೆ ಸಪರೇಟ್ ಪಡೆಯನ್ನು ಅವರು ನಿರ್ಧಾರ ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ಕೇಂದ್ರ ಸರ್ಕಾರ ನಾನು ಗಮನಕ್ಕೆ ತರ್ತಾ ಇದ್ದೀನಿ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಡೋ ಇದ್ದೀನಿ. ಲಾಂಗ್ ಟರ್ಮ್ ವೀಸಾ ತೊಗೊಂಡಂಥವರಿಗೆ ಅವರನ್ನು ಹೊರಗೆ ಹಾಕಬಾರ್ದು ಅಂತಿದೆ. ಯಾಕೆ ಪಾಕಿಸ್ತಾನಿಯವರು ಲಾಂಗ್ ಟರ್ಮ್ ಇರಲಿ, ಇನ್ನು ಶಾರ್ಟ್ ಟರ್ಮ್ ಇರಲಿ, ಪಾಕಿಸ್ತಾನಿಗಳೇ, ವೈರಸ್ ದೇಶದ್ರೋಹಿಗಳೇ ಅವರನ್ನು ಹೊರಗೆ ಹಾಕಬಾರ್ದು ಅಂತನ್ನುವಂಥದ್ದು ಯಾಕೆ ಇದು ಯಾವ ನಿಯಮ ಇದು? ಇದನ್ನು ತೆಗೆದುಹಾಕಿ ಇಲ್ಲಿ ಯಾರೋ ಒಬ್ಬಳು ಪಾಕಿಸ್ತಾನಿ ಲಾಂಗ್ ಟರ್ಮ್ ವೀಸಾ ತೊಗೊಂಡು ಹೊರಗೆ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ದರ್ಗಾಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಮುಸ್ಲಿಂ ಲೀಗ್ ಸರ್ಕಾರ ನಡೆಸ್ತಾ ಇದೆ. ತುಷ್ಟೀಕರಣ ಅಂತನ್ನುವಂಥದ್ದು ಇಡೀ ಕರ್ನಾಟಕವನ್ನು ಇಸ್ಲಾಂ ಮಾಡೋಕ್ಕೆ ಹೊರಟಿದ್ದಾರೆ ಅವರು. ಸೊ ಆ ಸಂಬಂಧಪಟ್ಟಾಗೆ ಇವತ್ತು ಕಮಿಷನರ್ ಅವ್ರ ಜೊತೆಗೆ ಮಾತನಾಡಿದ್ದೀನಿ. ಮತ್ತು ಧಾರವಾಡದಲ್ಲಿ ಏನು ಒಂದು 21 ಜನ ಬಂದಿದ್ದಾರೆ, ಅವರನ್ನು ಹೊರಗೆ ಹಾಕಬೇಕು. ಇಂಜಿನಿಯರ್ ಇದ್ದಾರಂತೆ, ಟೊಯೋಟೋ ಕಂಪ್ನಿಯಲ್ಲಿ ಇರುವಂಥ ಕೆಲವೊಂದು ಉದ್ಯೋಗಿಗಳಿದ್ದಾರಂತೆ. ಸೊ ಇವರೇನು ಇಲ್ಲಿ ಬಂದು ಮಾಡೋದು? ಈ ರೀತಿಯ ಪ್ರಕ್ರಿಯೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಕಮಿಷನರ್ ಅವರು ಸಾಕಷ್ಟು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮತ್ತು ಈ ರೀತಿಯ ಪ್ರಕ್ರಿಯೆಗಳಿಗೆ ಸಪರೇಟ್ ಪಡೆಯನ್ನು ಅವರು ನಿರ್ಧಾರ ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ಕೇಂದ್ರ ಸರ್ಕಾರ ನಾನು ಗಮನಕ್ಕೆ ತರ್ತಾ ಇದ್ದೀನಿ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಡೋ ಇದ್ದೀನಿ. ಲಾಂಗ್ ಟರ್ಮ್ ವೀಸಾ ತೊಗೊಂಡಂಥವರಿಗೆ ಅವರನ್ನು ಹೊರಗೆ ಹಾಕಬಾರ್ದು ಅಂತಿದೆ. ಯಾಕೆ ಪಾಕಿಸ್ತಾನಿಯವರು ಲಾಂಗ್ ಟರ್ಮ್ ಇರಲಿ, ಇನ್ನು ಶಾರ್ಟ್ ಟರ್ಮ್ ಇರಲಿ, ಪಾಕಿಸ್ತಾನಿಗಳೇ, ವೈರಸ್ ದೇಶದ್ರೋಹಿಗಳೇ ಅವರನ್ನು ಹೊರಗೆ ಹಾಕಬಾರ್ದು ಅಂತನ್ನುವಂಥದ್ದು ಯಾಕೆ ಇದು ಯಾವ ನಿಯಮ ಇದು? ಇದನ್ನು ತೆಗೆದುಹಾಕಿ ಇಲ್ಲಿ ಯಾರೋ ಒಬ್ಬಳು ಪಾಕಿಸ್ತಾನಿ ಲಾಂಗ್ ಟರ್ಮ್ ವೀಸಾ ತೊಗೊಂಡು ಹೊರಗೆ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ.